ಈ ಒಬ್ಬಟ್ಟುಗಳಲ್ಲಿ ಸಾಕಷ್ಟು ವಿಧದಲ್ಲಿ ಮಾಡ್ಬೋದು. ನೀವೇನಾದರೂ ಇದನ್ನು ಬೇಳೆ ಒಬ್ಬಟ್ಟು ಅಂದ್ಕೊಂಡ್ರಾ? ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹಬ್ಬಕ್ಕೆ ಮಾಡಬೇಕಾಗಿಲ್ಲ, ಯಾವಾಗ ಬೇಕೋ ಆವಾಗೇ ಮಾಡಿಕೊಂಡು ಈ ಗೆಣಸಿನ ಒಬ್ಬಟ್ಟನ್ನು ತಿನ್ಬೋದು. ಗೆಣಸು ಅರ್ಧ ಕೆಜಿ ತೊಗೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡಿ ಈ ರೀತಿ ಸ್ಟೀಮರಲ್ಲಿ ನಾವು ಬೇಯಿಸ್ಕೋಬೇಕು. ಒಂದು 20 ರಿಂದ 30 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಮೆತ್ತಗೆಲ್ಲ ಬೇಯಿಸೋಕೋಬಾರ್ದು. ಸ್ವಲ್ಪ ಮೀಡಿಯಮ್ ಇರುವಾಗೇ ಸ್ಟವ್ ಉರಿಯನ್ನು ಆಫ್ ಮಾಡಿ ನಾವು ತಕ್ಕೊಂಬಿಡ್ಬೇಕು. ನೋಡಿ, ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಬೆಂದಿದೆ. ಪಕ್ಕದಲ್ಲಿ ಇಟ್ಕೊಂಡು ಈಗ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. 1 ಬೌಲಷ್ಟು ಮೈದಾ ಹಿಟ್ಟು, ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಹದವಾಗಿ ಸ್ವಲ್ಪನೇ ನೀರನ್ನು ಹಾಕಿ ಸೇಮ್ ನಾವು ಮೈದಾ ಹಿಟ್ಟು ನಾವು ಬೇಳೆಗೆ ಒಬ್ಬಟ್ಟನ್ನು ಹೇಗೆ ಮಾಡ್ತೀವಿ ಆ ರೀತಿ ಕಣಕವನ್ನು ರೆಡಿ ಮಾಡ್ಕೊಳ್ಬೇಕು. ಮೆತ್ತಿಗೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ 10 ರಿಂದ 15 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾದಿ 1 ಅಥವಾ 2 ಚಮಚದಷ್ಟು ಎಣ್ಣೆಯನ್ನು ಮೇಲೆ ಹಾಕಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಕಲಸಿ ಒಂದು ಬೌಲನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬಿಟ್ಬಿಡೋಣ. ಚೆನ್ನಾಗಿ ಸಾಫ್ಟಾಗಿ ಜಿಗಿ ಬರುತ್ತೆ. ಗೆಣಸು ಕೂಡ ಈಗ ಸಿಪ್ಪೆಯನ್ನು ತೆಗೆದು ತುರ್ಕೊಂಡಿದ್ದೀನಿ ನೋಡಿ. ತುರಿಯೋ ಮಣೆಯಲ್ಲಿ ತುರ್ಕೋಬೇಕು. ಈ ರೀತಿ ಕಟ್ ಮಾಡಿ ಹಾಕೋಬಾರ್ದು, ಕೈಯಲ್ಲಿ ಕೂಡ ಮಾಡಬಾರ್ದು. ತುರಿಯೋ ಮಣೆಯಲ್ಲಿ ತುರಿದು ನಂತರ ನಾದ್ಕೋಬೇಕು. ಎಷ್ಟು ಹದವಾಗಿ ಬಂದಿದೆ ನೋಡಿ. ಕೆಲವ್ರು ಅನ್ಕೊತಾರೆ ಗೆಣಸು ಗೆಡ್ಡೆಯಲ್ಲಿ ಹೂರಣ ಚೆನ್ನಾಗಿ ಬರೋದಿಲ್ಲ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಒಬ್ಬಟ್ಟಿಗಿಂತ ಚೆನ್ನಾಗಿರುತ್ತೆ ಇದು. ಹೂರಣ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು. ನಿಮಗೆ ಬೆಲ್ಲ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಬೆಲ್ಲವನ್ನು ತೊಗೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲ ತೊಗೊಳ್ತೀನಿ. ಆದಷ್ಟು ಇಂಥ ಹೂರಣ ನಾವು ಈ ಒಂದು ಗೆಣಸು ಹೂರಣವನ್ನು ಮಾಡಬೇಕಾದ್ರೆ ಪುಡಿ ಬೆಲ್ಲವನ್ನು ತೊಗೊಳ್ಬೇಕು. 1 ಚಮಚ, ದೊಡ್ಡ ಚಮಚದಲ್ಲಿ 1 ಚಮಚ ಹಾಕ್ಕೊಳ್ತೀನಿ. ಮತ್ತು ಸ್ವೀಟ್ ನೋಡಿಕೊಂಡು ನೀವು ಮತ್ತೆ ಬೆಲ್ಲವನ್ನು ಸೇರಿಸ್ಕೋಬೋದು. ಇದನ್ನು ಈ ಬೆಲ್ಲ ಹಾಕಿದ ಮೇಲೆ ಮತ್ತೆ 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಕೂಡ ಹೂರಣ ಹಾಳಾಗೋದಿಲ್ಲ. ಒಬ್ಬಟ್ಟು ಯಾರಿಗೆ ನಮಗೆ ಬೇಳೆ ಒಬ್ಬಟ್ಟು ಹಾಳಾಗುತ್ತೆ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಇದಕ್ಕೆ ಅರ್ಧ ಚಮಚ ಗಸಗಸೆ, 3 ರಿಂದ 4 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ. ಒಣ ಕೊಬ್ಬರಿ ಒಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಒಣ ಕೊಬ್ಬರಿನ ಹಾಕಿದ್ದೀನಿ. ಈ ಹೂರಣವನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕಬ್ಬಿಣದ ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಏನಾದರೂ ಹಸಿ ಅಂಶ ಬೆಲ್ಲ ಏನಾದರೂ ನೀರು ಹೊಡ್ಕೊಳ್ಳೋಂಗೆ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ದಪ್ಪ ತಳದ ಒಂದು ಕಬ್ಬಿಣ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಈ ಉಂಡೆಯನ್ನು ಹಾಕ್ಕೊಂಡು 1-2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಗೆಣಸು ನಾವು ಹಾಕಿರ್ತೀವಿ, ಬೆಲ್ಲ ಸೇರಿದಾಗ ಅದು ಸ್ವಲ್ಪ ನೀರು ಥರ ಆಗೋಲ್ಲ. ಹಾಗಾಗಿ ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀರಿನ ಅಂಶ ಇದ್ದರೆ ಹೋಗುತ್ತೆ. ಈಗ ಇದು ರೆಡಿ ಆಯಿತು ನೋಡಿ. ಉಂಡೆ ಕಟ್ಟೋಕ್ಕೆ ನೀಟಾಗಿ ಬರುತ್ತೆ. ಈಗ ಒಂದು ತಟ್ಟೆಗೆ ಈ ಹೂರಣವನ್ನು ತಕ್ಕೊಂಬಿಡೋಣ. ಬಿಸಿ ಇರುತ್ತೆ. ಈ ರೀತಿ ಸ್ವಲ್ಪ ತಣ್ಣಗೆ ಮಾಡಿ ಇದನ್ನು ಒಂದು ಉಂಡೆ ಕಟ್ಟಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಮೈದಾ ಹಿಟ್ಟಿನ ಕಣಕ ಕೂಡ ರೆಡಿಯಾಗಿದೆ. ಈಗ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮೈದಾ ಹಿಟ್ಟು ಬಂದಿದೆ. ಈ ರೀತಿ ಉಂಡೆಯನ್ನು ರೆಡಿ ಮಾಡ್ಕೊಳ್ತೀನಿ. ನಾವು ಕಣಕವನ್ನು ತಕ್ಕೊಳ್ಳುವಾಗ ಕರೆಕ್ಟ್ ಮೆಜರ್ಮೆಂಟ್ ಬರಬೇಕಂದ್ರೆ ಈ ರೀತಿ ತಕ್ಕೋಬೇಕು. ಈ ರೀತಿ ಉಂಡೆ ಮಾಡಿಕೊಂಡು ಕೈಯಿಂದ ಈ ರೀತಿ ತೆಗೆದು ಇಟ್ಕೊಂಡಿದ್ದೀನಿ. ಅದೇ ರೀತಿ ಉಂಡೆಯನ್ನು ಕಟ್ಟಿ ಡೈರೆಕ್ಟಾಗಿ ಇವಾಗ ಒಬ್ಬಟ್ಟನ್ನು ಮಾಡ್ಕೊಂಬಿಡೋಣ. ನಾವು ಸಾಮಾನ್ಯವಾಗಿ ಕಡಲೆಬೇಳೆ, ತೊಗರಿಬೇಳೆ ಒಬ್ಬಟ್ಟನ್ನು ತಿಂದಿರ್ತೀವಿ. ಗೆಣಸು ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಸುಮಾರು ಜನ ಮಾಡೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಒಬ್ಬಟ್ಟಿಗಿಂತ ಚೆನ್ನಾಗಿರುತ್ತೆ. ನೀವು ಕೈಯಲ್ಲಾದರೂ ತಟ್ಬೋದು, ಬಟರ್ ಪೇಪರ್ ಹಾಕ್ಬೋದು ಮೇಲೆ, ಇಲ್ಲಾಂದರೆ ನೀವು ಕವರ್ ಆದರೂ ಯೂಸ್ ಮಾಡ್ಬೋದು. ನೋಡಿ, ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಒಬ್ಬಟ್ಟು ಯಾರಿಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅವರು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಸಂಕ್ರಮಣದಲ್ಲೇ ಮಾಡಬೇಕನ್ನೋದೇನಿಲ್ಲ. ಯಾವಾಗ ಬೇಕೋ ಗೆಣಸಿನ ಸೀಸನಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ತವದ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ನೋಡಿ, ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ? ಬೇಳೆ ಒಬ್ಬಟ್ಟು ಥರನೇ ಇದೆ. ರುಚಿ ಡಿಫ್ರೆಂಟ್ ಆಗಿರುತ್ತೆ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ತಕ್ಕೊಂಬಿಡೋಣ. ಮತ್ತು ಅದೇ ರೀತಿಯಾಗಿ ಕವರ್ ಹಾಕಿ ಕೂಡ ನೀವು ಮಾಡ್ಕೋಬೋದು. ಕೈಯಲ್ಲೇನಾದರೂ ಹರಿದೋಗುತ್ತೆ ಅನ್ನೋದಾದರೆ ಮಾಡ್ಕೊಳ್ಳಿ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ನೀವು ಮಾಡ್ಬೋದು. ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಒಬ್ಬಟ್ಟು ಮಾಡಬೇಕಂದ್ರೆ ನಾವು ಬೆಲ್ಲದ ಪುಡಿಯನ್ನೇ ಯೂಸ್ ಮಾಡಬೇಕು. ಹೂರಣ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಕಣಕವನ್ನು
ಕೈಯಲ್ಲಿ ಆರಾಮಾಗಿ ತಟ್ಕೊಳ್ಬೋದು. ಎಷ್ಟು ಸುಲಭವಾಗಿ ಒಂದು 10 ನಿಮಿಷ 20 ನಿಮಿಷ ಇದ್ದರೆ ಸಾಕು. ಒಂದು ಅರ್ಧ kg ಗೆಣಸು ಒಬ್ಬಟ್ಟು ಮಾಡಿ ಹಾಕ್ಬೋದು. ಈಗ ನೋಡಿ ಎಲ್ಲ ಒಬ್ಬಟ್ಟನ್ನು ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿಯಾದರ ಒಬ್ಬಟ್ಟು ಕಾಯಲ್ಲಿ ಜೊತೆಗಾರು ತಿನ್ಬೋದು, ತುಪ್ಪದ ಜೊತೆ ಆದರೂ ತಿನ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತಟ್ಟೆಯಲ್ಲಿ ಹಾಕ್ಕೊಂಬಿಡೋಣ. ಯಾವತ್ತೂ ನಾವು ಒಬ್ಬಟ್ಟು ಮಾಡಿದಾಗ ಈ ರೀತಿ ತಟ್ಟೆಯಲ್ಲಿ ಜೋಡಿಸಿ ಒಂದು ಕಾಟನ್ ಬಟ್ಟೆ ಮುಚ್ಚಿ ಇಡಬೇಕು, ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಡಲೆಬೇಳೆ ಅಥವಾ ತೊಗರಿಬೇಳೆ ಒಬ್ಬಟ್ಟು ಬಂದಂಗೆ ಬಂದಿದೆ. ಯಾವುದೇ ಹಬ್ಬಕ್ಕಾದರೂ ನೀವು ಈ ಗೆಣಸು ಸೀಸನ್ ಇರುವಾಗ ನೀವು ಮಾಡ್ಕೋಬೋದು. ತುಂಬ ಡಿಫ್ರೆಂಟ್ ರುಚಿ ಸಿಗುತ್ತೆ ನಿಮಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಗೆಣಸು ಒಬ್ಬಟ್ಟು ಬೊಂಬಾಟಾಗಿರುತ್ತೆ. ನೀವು ಇದಕ್ಕೆ ಕಾಯಲ್ಲಿ ಮಾಡ್ಕೋಬೋದು ಅಥವಾ ತುಪ್ಪದ ಜೊತೆಗೆ ತಿನ್ಬೋದು. ಬಿಸಿ ಬಿಸಿ ಒಬ್ಬಟ್ಟಾದರೆ ತುಪ್ಪದ ಜೊತೆಗೆ ತಿನ್ಬಿಡ್ಬೋದು. ಒಬ್ಬಟ್ಟು ಏನಾದರೂ ಹಾಡಾಗುತ್ತೆ ಅನ್ನೋದರೆ ನೋಡ್ತಾ ಇರ್ಬೋದು ನೀವೇ. ಈ ರೀತಿ ಕೈಯಲ್ಲಿ ಫೋಲ್ಡ್ ಮಾಡಿ ನೋಡಿದ್ರು ಮೆತ್ತಗೆ ಇರುತ್ತೆ. ಈಗ ನಾನು ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ತಾಯಿದ್ದೀನಿ. ನಿಮಗೂ ಈ ತುಪ್ಪ ಹಾಕಿ ಗೆಣಸು ಒಬ್ಬಟ್ಟು ತಿನ್ನಬೇಕಂದ್ರೆ ಇವತ್ತಿನ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.